ಉಪಚುನಾವಣೆಯ ಕಾವು ರಾಜ್ಯದಲ್ಲಿ ಜೋರಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ತನ್ನ ಅಭ್ಯರ್ಥಿಗಳಿಂದ ಘೋಷಣೆ ಮಾಡಿದೆ. ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ಗೆ ಮಾತ್ರ ನಿಗಿ ಕೆಂಡ. ಯಾಕೆಂದ್ರೆ ದಾವಣಗೆರೆಯಲ್ಲಿ ಭಿನ್ನಮತ ಎಷ್ಟು ಜೋರಾಗಿದೆ ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೇನೆ ಅಲ್ಲಿ ಭಿನ್ನಮತೀಯ ಚಟುವಟಿಕೆಗಳ ಬಿಸಿ ತಟ್ಟಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟು ಈಗ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಘೋಷಣೆ ಮಾಡಿದ ಮೇಲಂತೂ ಭಿನ್ನಮತ ತಾರಕಕ್ಕೆ ಏರಿದೆ. ಅಲ್ಲಿ ಭಿನ್ನಮತ ಶಮನಗೊಳಿಸೋದಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮುಸ್ಲಿಂ ಸಮುದಾಯವನ್ನ ಕೇವಲ ವೋಟ್ ಬ್ಯಾಂಕ್ಗೆ ಬಳಸಿಕೊಳ್ಳುವಂತಹ ಕಾಂಗ್ರೆಸ್ಗೆ ಟಕ್ಕರ್ ಮೇಲೆ ಟಕ್ಕರ್ ಕೊಡೋದಕ್ಕೆ ದಾವಣಗೆರೆಯ ಮುಸಲ್ಮಾನ ಸಮುದಾಯ ರೆಡಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಎದುರಾಗಿದೆಯಾ ದೊಡ್ಡ ಸಂಕಷ್ಟ. ದಾವಣಗೆರೆ ದಕ್ಷಿಣದಲ್ಲಿ ಯಾವ ಮುಸಲ್ಮಾನ ಸಮುದಾಯವನ್ನ ನೆಚ್ಚಿಕೊಂಡು ಸತತವಾಗಿ ಶಾಮನೂರು ಶಿವಶಂಕರಪ್ಪನವರು ಗೆದ್ದುಕೊಂಡು ಬರ್ತಾ ಇದ್ರು, ಈಗ ಅದೇ ಮುಸಲ್ಮಾನ ಸಮುದಾಯ ಈಗ ಕಾಂಗ್ರೆಸ್ಗೆ ತಿರುಗಿ ಬಿದ್ದಿದೆ. ಯಾಕೆ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು. ನನ್ನ ನಂತರ ಮುಸಲ್ಮಾನ ಅಭ್ಯರ್ಥಿಯೇ ದಾವಣಗೆರೆ ದಕ್ಷಿಣದಿಂದ ಆಯ್ಕೆ ಆಗೋದು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ನಮ್ಮ ಹಕ್ಕಿನ ಪಾಲನ್ನ ಕೇಳಿದರೆ ಕಾಂಗ್ರೆಸ್ ಪಾರ್ಟಿ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಈಗ ಮುಸಲ್ಮಾನ ಸಮುದಾಯ ರೊಚ್ಚಿಗೆದ್ದಿದೆ. ಕೆಲವರಂತೂ ಬಿಜೆಪಿಗೆ ಅಧಿಕೃತವಾಗಿ ಜಾಯಿನ್ ಆಗಿದ್ದಾರೆ. ಈ ಮಧ್ಯೆ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಶಿಷ್ಯನೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಯಾವ ಶಾಮನೂರು ಶಿವಶಂಕರಪ್ಪನವರ ಪರವಾಗಿ ಆನ್ ಗ್ರೌಂಡ್ ನಿಂತು ಅವ್ರಿಗೋಸ್ಕರ ಮತವನ್ನ ಕೇಳಿ ಮತ್ತು ಅವರನ್ನ ಗೆಲ್ಲಿಸೋದಕ್ಕೆ ಅವಿರತವಾಗಿ ಪರಿಶ್ರಮ ಪಟ್ಟಿದ್ದಂತಹ ಸಾದಿಕ್ ಪೈಲ್ವಾನ್ ಈಗ ಅದೇ ಶಾಮನೂರು ಶಿವಶಂಕರಪ್ಪ ಕುಟುಂಬದ ವಿರುದ್ಧ ನಿಂತಿದ್ದಾರೆ. ಆ ಕುಟುಂಬದ ವಿರುದ್ಧವೇ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಮಾಡಿದ್ದಾರೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ಸಾದಿಕ್ ಮೆರವಣಿಗೆ ಮಾಡಿಕೊಂಡು ಡ್ಯಾನ್ಸ್ ಮಾಡುತ್ತಾ ಸೆಡ್ ಹೊಡೆಯುತ್ತಾ ಬಂದು ತಮ್ಮ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಮುಸಲ್ಮಾನರ ಸಾಲಿಡ್ ಓಟ್ ಪಡೆಯುವಂತಹ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್. ಈಗ ಸಾದಿಕ್ ಸ್ಪರ್ಧೆಯಿಂದ ಮುಸ್ಲಿಂ ಓಟ್ ಡಿವೈಡ್ ಪಕ್ಕಾ ಆಗುತ್ತೆ. ಮತ ವಿಭಜನೆಯ ಲಾಭವನ್ನ ಪಡೆಯೋದಕ್ಕೆ ಈಗ ಬಿಜೆಪಿ ಅಭ್ಯರ್ಥಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ನಲ್ಲಿ ಮುಸಲ್ಮಾನ ಸಮುದಾಯದ ಈ ಬಂಡಾಯ ಏನಿದೆ ಇದು ಯಾವ ರೀತಿ ಸಮರ್ಥ ಮಲ್ಲಿಕಾರ್ಜುನ್ಗೆ ಏಟು ಕೊಡುತ್ತೆ ಒಳೇಟು ಕೊಡುತ್ತೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ತುಂಬಾ ಜಾಸ್ತಿ ನಡೀತಾ ಇದೆ. ಈ ಮಧ್ಯೆ ಯಾವುದೇ ಸಂಧಾನ, ಯಾವುದೇ ಮಾತುಕತೆ, ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ ಬಲಿಯಾಗದೆ ಸಾದಿಕ್ ಪೈಲ್ವಾನ್ ಇವತ್ತು ಮೆರವಣಿಗೆಯ ಮೂಲಕ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲೇ ಇದ್ದಾರೆ, ಆದ್ರೂ ಡೋಂಟ್ ಕೇರ್ ಅಂತ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ.
ಬರ್ತಾರೆ ಬಿಡ್ರಪ್ಪ, ತಲೆ ಕೆಡ್ಸ್ಕೊಬೇಡ. ಬಂಡಾಯ ಅಭ್ಯರ್ಥಿ ಕೂಡ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತಾರೆ. ಸರ್ ಜಮೀರ್ ಅಲ್ಪಸಂಖ್ಯಾತ ಬರ್ತಾರೆ ಬಿಡ್ರಪ್ಪ, ತಲೆ ಕೆಡ್ಸ್ಕೊಬೇಡ. ಬಂಡಾಯ ಅಭ್ಯರ್ಥಿ ಕೂಡ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತಾರೆ. ಸರ್ ಜಮೀರ್ ಅಲ್ಪಸಂಖ್ಯಾತ ಬರ್ತಾರೆ ಬಿಡ್ರಪ್ಪ, ತಲೆ ಕೆಡ್ಸ್ಕೊಬೇಡ. ಬಂಡಾಯ ಅಭ್ಯರ್ಥಿ ಕೂಡ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತಾರೆ. ಸರ್ ಜಮೀರ್ ಅಲ್ಪಸಂಖ್ಯಾತ ಬರ್ತಾರೆ ಬಿಡ್ರಪ್ಪ, ತಲೆ ಕೆಡ್ಸ್ಕೊಬೇಡ. ಬಂಡಾಯ ಅಭ್ಯರ್ಥಿ ಕೂಡ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತಾರೆ. ಸರ್ ಜಮೀರ್ ಅಲ್ಪಸಂಖ್ಯಾತ ಬರ್ತಾರೆ ಬಿಡ್ರಪ್ಪ, ತಲೆ ಕೆಡ್ಸ್ಕೊಬೇಡ. ಬಂಡಾಯ ಅಭ್ಯರ್ಥಿ ಕೂಡ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ